ಅಲ್ಲೋರ್ವ ಮಹಿಳೆಗೆ ಮದುವೆ ಆಗಿ ಇಬ್ಬರು ಮಕ್ಕಳಿದ್ರು. ಹೀಗಿದ್ರು ಆಕೆ ಮಾತ್ರ ಯುವಕನನ್ನ ಮದುವೆ ಆಗಿದ್ಲು. ಇದೀಗ ಆ ಮಹಿಳೆಯ ಕಳ್ಳಾಟ ಮಕ್ಕಳಿಂದಲೇ ರಿವೀಲ್ ಆಗಿದೆ. ಏನದು ಸ್ಟೋರಿ ಅಂತೀರಾ? ಈ ರಿಪೋರ್ಟ್ ನೋಡಿ. ಮದುವೆ ಜನ್ಮ ಜನ್ಮಗಳ ಅನುಬಂಧ. ಮದುವೆ ಅನ್ನೋ ಈ ಬಂಧ 7 ಜನ್ಮದ ಅನುಬಂಧ. ಆದರೆ ಇದೇ ಮದುವೆ ಅನ್ನೋದು ಕೆಲವರಿಗೆ ದುಡ್ಡು ಮಾಡೋ ಕಾಯಕವಾಗ್ಬಿಟ್ಟಿದೆ. ಮಂಗಳೂರಿನ ಮನ್ಮಥ ಸುಶಾಂತ್ ಪೂಜಾರಿ ಮ್ಯಾಟ್ರಿಮೋನಿಯಲ್ಲಿ ಯುವತಿಯರನ್ನ ವಂಚಿಸೋದನ್ನ ಕರಗತ ಮಾಡಿಕೊಂಡಿದ್ರೆ, ಇಲ್ಲೊಬ್ಬ ಹೆಂಗಸು 2 ಮಕ್ಕಳಿದ್ರು ವಧು ದಕ್ಷಿಣೆ ಪಡೆದು ಯುವಕರನ್ನ ಮದುವೆಯಾಗಿ ವಂಚಿಸಿ ತಗಲಾಕೊಂಡಿದ್ದಾಳೆ. ಈ ಫೋಟೋದಲ್ಲಿದ್ದಾರಲ್ಲ, ಇವರಿಬ್ರು ಕಳೆದ ವಾರವಷ್ಟೇ ಹಾವೇರಿ ಜಿಲ್ಲೆ ಹಿರೇಕೆರೂರಿನ ದುರ್ಗಾದೇಗುಲದಲ್ಲಿ ಮದುವೆ ಆಗಿದ್ರು. ಇವನು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ತುಮ್ಕಿನಕಟ್ಟಿಯ ರವಿಚಂದ್ರ, ಅವಳು ತುಮಕೂರು ಪಾವಗಡದ ರೇಖಾ. ದಂಪತಿಗೆ ಮದುವೆಯಾಗಿ ವಾರ ಕಳೆಯೋದ್ರಲ್ಲಿ ವಧು ರೇಖಾಳ ಕಳ್ಳಾಟ ಬಯಲಾಗಿದೆ. ಇಬ್ಬರು ಮಕ್ಕಳ ತಾಯಿಯ ಮದುವೆ, ಯುವಕನಿಗೆ ಮೋಸ. ಮಕ್ಕಳ ಫೋನ್ ಕರೆಯಿಂದ ಬಯಲಾಯಿತು ತಾಯಿ ಕಳ್ಳಾಟ. ಇಲ್ಲಿದ್ದಾಳಲ್ಲ, ಈಕೆ 2 ಮಕ್ಕಳ ತಾಯಿ. ಹೆಸರು ರೇಖಾ. ರವಿಚಂದ್ರ ಅನ್ನೋ ಯುವಕನನ್ನ ಬಲೆಗೆ ಹಾಕೊಂಡ ಈಕೆ 2.5 ಲಕ್ಷ ರೂಪಾಯಿ ವಧು ದಕ್ಷಿಣೆ ಪಡೆದು ಆತನನ್ನ ಮದುವೆಯಾಗಿ ದೋಖಾ ಮಾಡಿದ್ದಾಳೆ. ಮದುವೆಯಾದ ಒಂದೇ ವಾರಕ್ಕೆ ರವಿಚಂದ್ರನಿಗೆ ತಾನು ಮದುವೆಯಾಗಿದ್ದು ಹುಡುಗಿಯನ್ನಲ್ಲ, 2 ಮಕ್ಕಳ ತಾಯಿಯನ್ನ ಅನ್ನೋದು ಗೊತ್ತಾಗಿದೆ. ಅದು ಕೂಡ ಈಕೆ ಹೆತ್ತ ಮಕ್ಕಳಿಂದಲೇ. ರೇಖಾ ರವಿಚಂದ್ರನ ಮದುವೆಯಾಗಿ 1 ವಾರ ಕಳೆದಿತ್ತಷ್ಟೇ. ವಾರ ಆದರೂ ಅಮ್ಮನ ಪತ್ತೆ ಇರದಿದ್ದಾಗ ರೇಖಾಳ ಮಕ್ಕಳು ರೇಖಾಳ ಮೊಬೈಲ್ಗೆ ಕರೆ ಮಾಡಿದ್ದಾರೆ. ಈ ವೇಳೆ ರೇಖಾ ಫೋನ್ ರಿಸೀವ್ ಮಾಡಿದ್ದು ರವಿಚಂದ್ರ ಮನೆಯವರು. ಅಷ್ಟೇ, ಎಲ್ಲರೂ ಶಾಕ್ ಆಗಿದ್ರು. ಯಾಕಂದ್ರೆ ಆ ಕಡೆಯಿಂದ 2 ಮಕ್ಕಳು ನಾವು ರೇಖಾಳ ಮಕ್ಕಳು ಅಂತ ಹೇಳಿದ್ರು. ಈ ಸುದ್ದಿ ಕೇಳಿ ರವಿಚಂದ್ರ ಶಾಕ್ ಆಗಿದ್ದಾನೆ. ಮದುವೆ ಆಗಿ ಒಂದು 3 ದಿವಸಕ್ಕೆ ಒಂದು ಫೋನ್ ಬಂತು ಸರ್. ಒಂದು ಫೋನ್ ಬಂದ ಕೂಡ ನಮ್ಮ ಅಕ್ಕ ರಿಸೀವ್ ಮಾಡ್ತಾರೆ. ನಮ್ಮ ಅಕ್ಕನ ಕಡೆ ಇರೋದು ಕೀಪ್ಯಾಡ್ ಸೆಟ್ ಸರ್. ಆಮೇಲೆ ನಮ್ಮ ಅಕ್ಕಗೆ ಫೋನ್ ಬಂದ ಕೂಡ ನಮ್ಮ ಅಕ್ಕ ಇದ್ದದ್ದು ಹಲೋ ಅಂತ ಕೇಳ್ಕೊಳ್ಳಿ, ಯಾರಮ್ಮ ಅಂದ್ಕೊಳ್ಳಿ, ನಾ ರೇಖಮ್ಮ ಇಲ್ಲ ಅಂತಂದು. ನಮ್ಮ ಅಕ್ಕಗೆ ಸ್ವಲ್ಪ ರೇಖಮ್ಮ ಅಂದ್ಕೂಡೆ ಅನುಮಾನ ಬಂತು. ಯಾರಮ್ಮ ರೇಖಮ್ಮ ಅಂದ್ರೆ ನಮ್ಮಮ್ಮ ಅಂತ, ಆ ಸಣ್ಣ ಹುಡುಗಿ. ತನ್ನ ಬಂಡವಾಳ ಬಯಲಾಗ್ತಾ ಇದ್ದ ಹಾಗೆ ರೇಖಾ ತಪ್ಪಿಸಿಕೊಳ್ಳೋಕೆ ಯತ್ನಿಸಿದ್ದಾಳೆ. ಈ ವೇಳೆ ರೇಖಾಳನ್ನ ಹಿಡಿದ ರವಿಚಂದ್ರ ಆಕೆಯನ್ನು ಹಲಗೇರಿ ಠಾಣೆಗೆ ಒಪ್ಪಿಸಿದ್ದು, ತುಮ್ಕಿನಕಟ್ಟೆ ರವಿಚಂದ್ರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾನೆ. ದೂರು ದಾಖಲಿಸಿಕೊಂಡ ಪೊಲೀಸರು ರೇಖಾಳನ್ನ ವಶಕ್ಕೆ ಪಡೆದಿದ್ದಾರೆ. ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.